ರಾಜ್ಯದಲ್ಲಿ ವೈದ್ಯರ ಕೊರತೆ ನೀಗಿಸೋಕೆ ಸರ್ಕಾರ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಖಾಸಗಿ ವೈದ್ಯರಿಗೆ ಆರೋಗ್ಯ ಇಲಾಖೆ ಬಂಪರ್ ಆಫರ್ ಕೊಟ್ಟಿದೆ. 2 ಲಕ್ಷ ವೇತನ. ಜಿಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಇವರನ್ನ ನೇಮಕ ಮಾಡಲಾಗುತ್ತೆ. ದಿನೇಶ್ ಗುಂಡೂರಾವ್ ಸೂಚನೆ ಮೇರೆಗೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇವರ ಸೂಚನೆ ಮೇರೆಗೆ ವೈದ್ಯರನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನೇಮಕ ಮಾಡಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಆಗದಂತೆ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಸಿಕ್ಕಿದೆ. ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಪೆಷಲಿಸ್ಟ್ ವೈದ್ಯರು, ತಜ್ಞ ವೈದ್ಯರ ಕೊರತೆಯನ್ನು ನೀಗಿಸೋಕೆ ಪ್ಲಾನ್ ಅನ್ನು ಮಾಡಲಾಗಿದೆ. ರಾಜ್ಯದ ಬಹುತೇಕ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಗಳ ವೈದ್ಯರಿಗೆ ಬಂಪರ್ ಆಫರ್ ಅನ್ನು ಈಗ ಆರೋಗ್ಯ ಇಲಾಖೆ ಕೊಟ್ಟಿದೆ. ಮೊದಲಿಗೆ ಗಂಟೆ ಆಧಾರದಲ್ಲಿ ಖಾಸಗಿ ತಜ್ಞ ವೈದ್ಯರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ನಿಯೋಜನೆ ಮೂಲಕ ಸರ್ಕಾರಿ ಆಸ್ಪತ್ರೆಗಳತ್ತ ವೈದ್ಯರನ್ನ ಸೆಳೆಯೋಕೆ ಕಸರತ್ತನ್ನು ಮಾಡಲಾಗ್ತಾ ಇದೆ. ಸರ್ಕಾರದಲ್ಲಿ ಖಾಲಿ ಇರುವಂಥ ವೈದ್ಯಕೀಯ ಸೇವೆ ಬಂದರೆ ಉತ್ತಮ ಸಂಬಳ ಕೂಡ ಸಿಗುತ್ತೆ. ಆರೋಗ್ಯ ಇಲಾಖೆ ಆಯುಕ್ತರು ಈ ಬಗ್ಗೆ ಜಿ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಯಂತ ಕಂಪ್ಲೇಂಟ್ ನಮ್ಗೆ ಆವಾಗ ಮಾಧ್ಯಮಗಳು ಮತ್ತು ಜನರಿಂದ ಕೂಡ ಬರ್ತಾ ಇರ್ತದೆ. ನಾವು ನಮ್ಮ ಇಲಾಖೆ ವತಿಯಿಂದ MBBS ಡಾಕ್ಟರ್ಗಳನ್ನು ಅದು PHC ಆಗಲಿ CHC ಆಗಲಿ ಅವ್ರ ಹಂತದಲ್ಲಿನೇ DC ಕಾಂಟ್ರಾಕ್ಟ್ ಮೇಲೆ ತಗೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದರ ಪ್ರಕಾರ ಅಲ್ಲಿನೇ ಸ್ಥಳೀಯವಾಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲಿ ವೇಕೆಂಟ್ ಇದೆ ಅದನ್ನು ಇಮಿಡಿಯೇಟಾಗಿ ಅವರೇ ಅಲ್ಲಿ ನೇಮಕ ಮಾಡ್ಕೋಬಹುದು ಟಿಲ್ ದ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಹ್ಯಾಪನ್ಸ್. ಅದೇ ರೀತಿಯಲ್ಲಿ ಸ್ಪೆಷಲಿಸ್ಟ್ಗಳು ಏನಿದ್ದಾರೋ ಅವ್ರಿಗೂ ಕೂಡ ವಿಶೇಷವಾಗಿ ಹೆಚ್ಚಿನ ಒಂದು ಪ್ಯಾಕೇಜ್ನಲ್ಲಿ ನಾವು ಕಾಲ್ ಫಾರ್ ಮಾಡಿದ್ದೀವಿ. ಅದಕ್ಕೆ ಕೆಲವೊಂದು ಕಡೆ ಸ್ಪಂದನೆ ಇದ್ದು ಮತ್ತು ನಾವು ಸ್ಪೆಷಲಿಸ್ಟ್ಗಳನ್ನು ನೇಮಕ ಮಾಡಿಕೊಂಡು ಪ್ರಕರಣಗಳು ಕೂಡ ಇದೆ. ಕೆಲವೊಂದು ಕಡೆ ನಾವು 1-2 ಸಲ ಪ್ರಯತ್ನ ಮಾಡಿದರೂ ಕೂಡ ಸ್ಪೆಷಲಿಸ್ಟ್ಗಳು ಅಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ. ಅಂಥ ಜಾಗಗಳಲ್ಲಿ ಯಾವ ರೀತಿಯಲ್ಲಿ ಸ್ಪೆಷಲಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡಬಹುದು ಮತ್ತು ಅವರು ಸೇವೆಯನ್ನು ಪಡ್ಕೋಬಹುದು ಅಂತ ರೀತಿಯಲ್ಲಿ ಒಂದು 2-3 ಚಿಂತನೆಗಳು ಮೀನ್ಸ್ ಒಂದು ಪ್ರಪೋಸಲ್ಗಳು ರೆಡಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಅದನ್ನು ಸರ್ಕಾರ ಗಮನಕ್ಕೆ ತಂದು ಅವರ ಒಂದು ಸಮ್ಮತಿಯನ್ನು ಪಡ್ಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. ಸಂಸ್ಥೆಗಳಲ್ಲಿ ಹಲವಾರು ಕಡೆ ವೈದ್ಯರುಗಳ ಕೊರತೆ ಇದೆ ಅಂತ ಕಂಪ್ಲೇಂಟ್ ನಮ್ಗೆ ಆವಾಗ ಮಾಧ್ಯಮಗಳು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಜನರಿಗೆ ಸರಿಯಾದಂಥ ಚಿಕಿತ್ಸೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಖಾಸಗಿ ವೈದ್ಯರಿಗೆ ಕೊಟ್ಟಿರುವಂಥ ಈ ಬಂಪರ್ ಆಫರ್ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಮಂಜುನಾಥ್. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ದುಪ್ಪಟ್ಟಾಗಿ ಕಾಡ್ತಾ ಇತ್ತು. ಅಂದ್ರೆ ವಿಶೇಷವಾದಂತಹ ವೈದ್ಯರು ಸಿಗದಂತ ಕಾರಣದಿಂದಾಗಿ ಚಿಕಿತ್ಸೆ ಸಿಗದಂತಹ ಪರಿಸ್ಥಿತಿ ಜನರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು. ಇದೇ ಕಾರಣಕ್ಕಾಗಿ ಇದೀಗ ಆರೋಗ್ಯ ಇಲಾಖೆ ಒಂದು ಬಂಪರ್ ಆಫರ್ ಅನ್ನ ಖಾಸಗಿ ವೈದ್ಯರಿಗೆ ಕೊಡುವಂತ ಕೆಲಸ ಮಾಡಿದೆ. ಯಾರ್ಯಾರು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಿಕ್ರೂಟ್ಮೆಂಟ್ ಏನಿದೆಯೋ, ತಾಲೂಕು ಆಸ್ಪತ್ರೆಗಳು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೈದ್ಯರ ವಿಶೇಷ ವೈದ್ಯರ ನೇಮಕಾತಿ ಸಂಬಂಧಪಟ್ಟಾಗಿ ಖಾಲಿ ಇದೆಯೋ ಆ ಹುದ್ದೆಗಳನ್ನ ಅಲಂಕರಿಸಿದ್ರೆ 2 ಲಕ್ಷ ರೂಪಾಯಿವರೆಗೂ ಕೂಡ ವೇತನವನ್ನ ಕೊಡ್ಲಿಕ್ಕೆ ಮುಂದಾಗುವಂತ ಕೆಲಸ ಆರೋಗ್ಯ ಇಲಾಖೆ ಕೊಡುವಂತ ಕೆಲಸ ಮಾಡ್ತಾ ಇದೆ. ವೈದ್ಯಕೀಯ ಒಂದು ವಿಚಾರದಲ್ಲೇ ರಾಜ್ಯದಲ್ಲಿ ಒಳ್ಳೆ ಆಸ್ಪತ್ರೆಗಳು ಎನ್ನುವಂತ ನಿಟ್ಟಿನಲ್ಲಿ ಹೆಸರು ಪಡೆದುಕೊಂಡಿರುವಂತಹ ವಿಚಾರವಾಗಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಆಸ್ಪತ್ರೆಗಳಿರುವಂತದ್ದು, ತಾಲೂಕು ಮಟ್ಟದಲ್ಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಒಳ್ಳೊಳ್ಳೆ ಆಸ್ಪತ್ರೆಗಳಿದಾವೆ. ಆ ಆಸ್ಪತ್ರೆಗಳಲ್ಲಿ ಪ್ರಮುಖ ಕಾಡ್ತಿರುವಂತದ್ದೇ ಜನರನ್ನ ಒಂದು ರೀತಿಯಂತ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ. ಆರೋಗ್ಯ ಸೇವೆ ಸಿಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಒಂದು ಗೊಂದಲ ಏನಿದೆಯೋ ಆ ಗೊಂದಲ ದೂರ ಆಗ್ಬೇಕು ಅಂತಂದ್ರೆ ಈ ವೈದ್ಯಕೀಯ ಸೇವೆಯನ್ನ ಕೊಡ್ಲೇಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ. ಹಾಗೆ ಆರೋಗ್ಯ ಇಲಾಖೆಗೂ ಕೂಡ ಇರುವಂತಹ ಕಾರಣದಿಂದಾಗಿ ವಿಶೇಷವಾದಂತ ವೈದ್ಯಕೀಯವನ್ನ ಸೇವೆಯನ್ನ ಮಾಡ್ಲಿಕ್ಕೆ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಸೇವೆಯಲ್ಲಿ ಕೊಡ್ತಿರುವಂತ ವೈದ್ಯರೇನಿದ್ರು ಅವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ಈಗಾಗ್ಲೇ ಈ ಒಂದು ಹಿನ್ನೆಲೆಗೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಆರೋಗ್ಯ ಇಲಾಖೆ ಆಯುಕ್ತರು ಕೂಡ ಜಿ ಕನ್ನಡ ನ್ಯೂಸ್ಗೆ ಉತ್ತರವನ್ನ ಕೊಟ್ಟಿರುವಂತದ್ದು, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಬೇಗ ಈ ಹುದ್ದೆಯನ್ನ ಅಲಂಕರಿಸ್ತಾರೋ ಅವ್ರಿಗೆ ಕೂಡಲೇ ನೇಮಕಾತಿ ಕೂಡ ಆಗತ್ತೆ. ಜೊತೆಗೆ 2 ಲಕ್ಷ ರೂಪಾಯಿ ಒಳ್ಳೆ ಮಾಸಿಕ ವೇತನವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತೇವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಜಿ ಕನ್ನಡ ನ್ಯೂಸ್ಗೆ ಆರೋಗ್ಯ ಇಲಾಖೆ ಆಯುಕ್ತರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.